Good morning, students. Welcome to the class. In this class, I discuss about the problems on the equation of a line. In the previous class, I discussed the equation of a line. So, in this class, I discuss the problems on equation of a line. So, see the problems. The first one is find the equation of a line through minus 2 comma 3 with slope minus 4 on. ನೋಡಿ ನಿಮಗೆ ಎಕ್ಸಾಮಿನೇಷನ್ಸ್ನಲ್ಲಿ ನಿಮಗೆ ಹೀಗೆ ಪ್ರಾಬ್ಲಮ್ನ ಕೇಳ್ತಾರೆ. ಫೈಂಡ್ ದ ಈಕ್ವೇಷನ್ ಆಫ್ ಅ ಲೈನ್ ಥ್ರೂ minus 2 comma 3 ವಿತ್ ಸ್ಲೋಪ್ -4 ಅಂತ ಹೇಳಿ ಕೇಳಿರ್ತಾರೆ. ನೀವು ಹೇಗೆ ಇದನ್ನ ಸಾಲ್ವ್ ಮಾಡ್ಕೊಳ್ಬೇಕು, ಯಾವ ಬೇಸಿಸ್ ಮೇಲೆ ಥಿಂಕ್ ಮಾಡಬೇಕು ಅಂತ ನೋಡಿ. 5 ಫಾರಮ್ಸ್ ನಾವು ಈಕ್ವೇಷನ್ ಆಫ್ ಅ ಲೈನ್ನ ಪ್ರೂಫ್ ಮಾಡಿರೋದು. ಸ್ಲೋಪ್ ಇಂಟರ್ಸೆಪ್ಟ್ ಫಾರಮು, ಸ್ಲೋಪ್ ಪಾಯಿಂಟ್ ಫಾರಮು, 2 ಪಾಯಿಂಟ್ ಫಾರಮು, ಹಾಗೆ ಇಂಟರ್ಸೆಪ್ಟ್ ಫಾರಮು, ನಾರ್ಮಲ್ ಫಾರಮ್ ಅಂತ ಈ ಥರ 5 ಫಾರ್ಮೆಟ್ನಲ್ಲಿ ಪ್ರೂಫ್ ಮಾಡಿದ್ದೀವಿ. ನೀವು ಇವಾಗ ಯಾವುದೋ ಒಂದು ಪ್ರಾಬ್ಲಮ್ ಕೊಟ್ಟರೆ ಅನಾಲಿಸಿಸ್ ಮಾಡಬೇಕು, ಅನಲೈಸ್ ಮಾಡಿ ಆಮೇಲೆ ಯಾವ ಫಾರ್ಮ್ನ ನಾನು ಯೂಸ್ ಮಾಡಬೇಕು ಅಂತ ಹೇಳಿ ಥಿಂಕ್ ಮಾಡಬೇಕು. ಸೊ ಈಗ ಇಲ್ಲಿ ಪ್ರಾಬ್ಲಮ್ನ ನಾವು ಅನಾಲಿಸಿಸ್ ಹೇಗೆ ಮಾಡೋದು? ಫೈಂಡ್ ದ ಈಕ್ವೇಷನ್ ಆಫ್ ಎ ಲೈನ್ ಥ್ರೂ -2 comma 3 ಅಂತ ಹೇಳಿದ್ದಾರೆ. ಸೊ ನಾನು ನಿಮಗೆ ಮುಂಚೆನೇ ಹೇಳಿದ್ದೆ, ಈ -2 comma 3 ಅಂದರೆ ದಟ್ ಈಸ್ ನಥಿಂಗ್ ಬಟ್ ಎ ಪಾಯಿಂಟ್ ಅಂತ. ಅಂದರೆ ಅದೊಂದು ಪಾಯಿಂಟ್, ನೀವು ಅರ್ಥ ಮಾಡ್ಕೊಳ್ಬೇಕು. ಪಾಯಿಂಟ್ ಕೊಟ್ಟಿದ್ದಾರೆ, ಲೈನು ಯಾವ ಪಾಯಿಂಟಿಂದ ಪಾಸ್ ಆಗ್ತಾ ಇದೆ ಅಂತ ಕೊಟ್ಟಿದ್ದಾರೆ, ಪಾಯಿಂಟ್ ಕೊಟ್ಟಿದ್ದಾರೆ ವಿತ್ ಸ್ಲೋಪ್ -4 ಅಂತ. ಸ್ಲೋಪ್ ಕೊಟ್ಟಿದ್ದಾರೆ, ಪಾಯಿಂಟ್ ಕೊಟ್ಟಿದ್ದಾರೆ. ಸ್ಲೋಪು ಮತ್ತು ಪಾಯಿಂಟ್ ಕೊಟ್ಟಿದ್ದಾರೆ ಅಂದರೆ ಸ್ಲೋಪ್ ಪಾಯಿಂಟ್ ಫಾರಮ್ನ ಯೂಸ್ ಮಾಡಬೇಕು ಅಂತ. ಅಲ್ಲೇ ಪ್ರಾಬ್ಲಮ್ನಲ್ಲೇ ಇಂಡಿಕೇಟ್ ಮಾಡಿರ್ತಾರೆ ಯಾವ ಫಾರಮ್ನ ನಾನು ಯೂಸ್ ಮಾಡಬೇಕಂತ. ಸೊ ಆ ಫಾರಮ್ಸ್ನ ನೀವು ಯೂಸ್ ಮಾಡಿಕೊಂಡು ಈಕ್ವೇಷನ್ನ ಬರೀಬೇಕು. ಸ್ಲೋಪ್ ಕೊಟ್ಟಿದ್ದಾರೆ, ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಏನು ಯೂಸ್ ಮಾಡಬೇಕು? ಸ್ಲೋಪ್ ಪಾಯಿಂಟ್ ಫಾರಮ್ನ ಯೂಸ್ ಮಾಡಿ ಈಕ್ವೇಷನ್ ಆಫ್ ಎ ಲೈನ್ನ ಬರೀಬೇಕು. ಹೇಗೆ ಅಂತ. ಸೊ ಫಸ್ಟ್ ಒನ್, ನಾವಿಲ್ಲಿ ಏನಂದ್ರೆ ಸ್ಲೋಪ್ ಪಾಯಿಂಟ್ ಫಾರಮ್ನ ಫಸ್ಟ್ ಬರ್ಕೊಳ್ಳೋದು. ವಿ ಹ್ಯಾವ್ y minus y1 is equal to m into x minus x1 is the slope point form. Here x1 comma y1 means this one, that is -2 comma 3. And we are all know about this m is nothing but a slope of a line. Here the slope of the line is -4, therefore this m is nothing but -4. Substitute these values to this equation that gives y minus, at the place of y1 I write 3 because y1 is equal to 3. Next is equal to m means -4 into x minus x1 means -2. Next y minus 3 is equal to -4 into x. Minus into minus is plus, x plus 2. Now further simplification, y minus 3 is equal to multiply by -4, that gives minus into plus is minus 4x, minus into plus is minus 4 2s are 8. Write this in the form of linear equation. ಇದನ್ನ ಲೀನಿಯರ್ ಈಕ್ವೇಷನ್ ಫಾರ್ಮೆಟ್ ನಲ್ಲಿ ಬರೀಬೇಕು. ಆ ಲೀನಿಯರ್ ಈಕ್ವೇಷನ್ ಅಂದ್ರೆ ನಿಮಗೆ ಗೊತ್ತಿದೆ, ax plus by plus c is equal to 0. ಸೊ ದಿಸ್ ಇಸ್ ದ ಲೀನಿಯರ್ ಈಕ್ವೇಷನ್. ಈ ಫಾರ್ಮೆಟ್ ನಲ್ಲಿ ಇದನ್ನ ರೆಡ್ಯೂಸ್ ಮಾಡಿ ಬರೀಬೇಕು. ಸೊ ಹೇಗೆ ಅಂದ್ರೆ ದಟ್ ಇಂಪ್ಲೈಸ್ ಟ್ರಾನ್ಸ್ಫರ್ ದಿಸ್ -4x and -8 to LHS. If we transfer this -4x to LHS, that gives plus 4x plus y minus 3 plus 8. 8ನ ಈಗ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ದಟ್ ಇಂಪ್ಲೈಸ್ 4x plus y, 8 minus 3 is 5, so plus 5 is equal to 0. So this is the required equation of the line. So first equation ಗೆ ಅಂದರೆ ಫಸ್ಟ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದು. ಇನ್ನು ಸೆಕೆಂಡ್ ಒನ್ ಇದನ್ನ ನೀವೇ ಹೋಮ್ವರ್ಕ್ ಮಾಡಬೇಕು. ಇದೇನಂದ್ರೆ ಫೈಂಡ್ ದ ಈಕ್ವೇಷನ್ ಆಫ್ ದ ಲೈನ್ ಥ್ರೂ -4 comma 3 ವಿತ್ ಸ್ಲೋಪ್ 1/2 ಅಂತ ಹೇಳಿದ್ದಾರೆ. ಸೊ ಇಲ್ಲಿ m ಇರೋ ಜಾಗದಲ್ಲಿ 1/2 ಅಂತ ಬರೀತೀರಾ. 2 ಬರ್ದಿದ್ನ 2ನ ಇಲ್ಲಿಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಅವಾಗ ನಿಮಗೆ 2 into y minus 3 ಅಂತ ಬರುತ್ತೆ. 2 into y minus 3 ಅಂತ ಬರುತ್ತೆ. ಅದನ್ನ ಸಿಂಪ್ಲಿಫಿಕೇಶನ್ ಮಾಡಿ ಸಾಲ್ವ್ ಮಾಡಬೇಕು. ಸೊ ಟೇಕ್ ದಟ್ ಪ್ರಾಬ್ಲಮ್ ಹ್ಯಾಸ್ ಹೋಮ್ವರ್ಕ್. ನೆಕ್ಸ್ಟ್ ಐ ಮೂವ್ ಆನ್ ಟು ದ ಥರ್ಡ್ ಒನ್, ದಟ್ ಈಸ್ find the equation of the line. Find the equation of the line through 0 comma 0 with slope m1.
again the line is passing through the point with slope, so I use slope point form. That slope point form is y minus y1 is equal to m into x minus x1. Here the point is 0 comma 0, therefore x1 comma y1 is equal to 0 comma 0 and the slope is m itself, so m is equal to m. Replace the values in this equation. That gives y minus 0 is equal to m into x minus 0. That gives y minus 0 means y is equal to x minus 0 is x, so that gives mx. So y is equal to mx is the required equation. But ನೀವು ಇಲ್ಲಿ ಇದನ್ನ ಚೆನ್ನಾಗಿ ತಿಳ್ಕೊಳ್ಬೇಕು, ಇದು ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ಮುಂದೆ ನೀವು ತುಂಬಾ ಕಡೆ ಇದನ್ನ ಈ ಈಕ್ವೇಶನ್ ನ ಯೂಸ್ ಮಾಡ್ತೀರಾ. ಯಾವ್ದನ್ನ ಅಂದ್ರೆ y is equal to mx ನ ಏನಕ್ಕೆ ಯೂಸ್ ಮಾಡ್ತೀವಿ ಸರ್, ಎಲ್ಲಿ ಬರುತ್ತೆ ನೋಡಿ. ಇದು 0 ಕಾಮ 0 ಅಂದ್ರೆ ನಿಮಗೆ ಗೊತ್ತು, ದಟ್ ಈಸ್ ನಥಿಂಗ್ ಬಟ್ ಅನ್ ಆರಿಜಿನ್. ಹಿಯರ್ ದ ಲೈನ್ ಈಸ್ ಪಾಸಿಂಗ್ ಥ್ರೂ 0 ಕಾಮ 0 ಮೀನ್ಸ್ ಲೈನ್ 0 ಕಾಮ 0 ಇಂದ ಪಾಸ್ ಆಗ್ತಾ ಇದೆ ಅಂದ್ರೆ ಅದರ ಅರ್ಥ ದಟ್ ಲೈನ್ ಈಸ್ ಪಾಸಿಂಗ್ ಥ್ರೂ ದ ಆರಿಜಿನ್, ಬಿಕಾಸ್ 0 ಕಾಮ 0 ಅಂದ್ರೆ ಆರಿಜಿನ್ ಅಂತ. ಇಲ್ಲಿ ಅವರೇ ಹೇಳಿದ್ದಾರೆ ಲೈನ್ ಈಸ್ ಪಾಸಿಂಗ್ ಥ್ರೂ 0 ಕಾಮ 0 ಅಂತ, ಅಂದ್ರೆ ಅರ್ಥ 0 ಕಾಮ 0 ಅಂದ್ರೆ ಆರಿಜಿನ್ ಆಗಿರೋದ್ರಿಂದ ಲೈನ್ ಈಸ್ ಪಾಸಿಂಗ್ ಥ್ರೂ ದ ಆರಿಜಿನ್ ಅಂತ. ಸೊ ಲೈನ್ ಆರಿಜಿನ್ ಇಂದ ಪಾಸ್ ಆಗ್ತಿದ್ರೆ y is equal to mx ಅನ್ನೋದು ಈಕ್ವೇಶನ್. ನೀವಿಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ದ ಈಕ್ವೇಶನ್ of the line passing through the origin is y is equal to mx. So y is equal to mx is the equation of the line passing through the origin. ಮುಂದಕ್ಕೆ ಬರುತ್ತೆ, ಇದು ತುಂಬಾ ಕಡೆ ಬರುತ್ತೆ, ನೀವು ನೆನ್ಪಿಟ್ಕೊಂಡಿರ್ಬೇಕು. ವಾಟ್ ಇಸ್ ದ ಈಕ್ವೇಶನ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ ದ ಆರಿಜಿನ್ ಅಂದ್ರೆ y is equal to mx ಅಂತ ಹೇಳಬೇಕು. ಸೊ ಹಿಂದೆ ನಾನು ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡಿದ ಈಕ್ವೇಶನ್ ಆಫ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ಲೈನ್ ಪ್ಯಾರಲಲ್ ಟು ವೈ ಆಕ್ಸಿಸ್ ಅದೆಲ್ಲ ಡಿಸ್ಕಸ್ ಮಾಡಿದ್ದೆ. ಅದೇ ತರನೇ ಲೈನ್ ಪಾಸಿಂಗ್ ಥ್ರೂ ದ ಆರಿಜಿನ್ ಅಂದ್ರೆ y is equal to mx ಅಂತ. ಇದು ಕೂಡ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕು, ಯಾಕೆಂದ್ರೆ ತುಂಬಾ ಕಡೆ ಯೂಸ್ ಮಾಡ್ಕೋತೀವಿ, ಇದನ್ನ ಮರಿಬಾರ್ದು. ನೆಕ್ಸ್ಟ್ ಒನ್, ಸಿಮಿಲರ್ಲಿ I move on to the next problem. So that problem is fourth one. So that fourth problem is the line is passing through the point 2 comma 2 root 3 and inclined with the x-axis at an angle of 75 degree. So here they give the angle. So theta ಕೊಟ್ಟಿದ್ದಾರೆ, ಆ ಥೀಟಾನ ಯೂಸ್ ಮಾಡಿಕೊಂಡು ನಾವು ಫೈಂಡ್ ಔಟ್ ಮಾಡಬೇಕು. ಹೇಗೆ ಪ್ರೂಫ್ ಮಾಡ್ತೀವಿ, ಹೇಗೆ ಬರಿತೀವಿ. ಸೊ ಆಸ್ ಯೂಶುವಲ್ ವಿ ಹ್ಯಾವ್, ಯಾಕೆಂದ್ರೆ ಪಾಯಿಂಟ್ ಕೊಟ್ಟಿದ್ದಾರೆ, ಆಂಗಲ್ ಕೊಟ್ಟಿದ್ದಾರೆ, ಅರ್ಥ ಮಾಡ್ಕೊಳ್ಬೇಕು. ಹಿಯರ್ ದ ಲೈನ್ ಈಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್, ಬಟ್ ದ ಲೈನ್ ಸ್ಲೋಪ್ ಕೊಟ್ಟಿಲ್ಲ. ಅವರು ಸ್ಲೋಪ್ ಕೊಟ್ಟಿದ್ರೆ ಸ್ಲೋಪ್ ಪಾಯಿಂಟ್ ಫಾರಮ್ ಯೂಸ್ ಮಾಡ್ಬೋದಾಗಿತ್ತು, ಬಟ್ ಇಲ್ಲಿ ಸ್ಲೋಪ್ ಕೊಟ್ಟಿಲ್ಲ. ಆದ್ರೆ ಸ್ಲೋಪ್ನ ಕಂಡಿಡಿಯಕ್ಕೆ ಅಂತ ಆಂಗಲ್ನ ಕೊಟ್ಟಿದ್ದಾರೆ. ಸೊ ಯೂಸಿಂಗ್ ದಿಸ್ ಆಂಗಲ್ ವಿ ಕ್ಯಾನ್ ಈಸಿಲಿ ಫೈಂಡ್ ದ ಸ್ಲೋಪ್ ಆಫ್ ದ ಲೈನ್. ಸ್ಲೋಪ್ನ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಬಟ್ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಸೊ ಹಾಗಾಗಿ ಸ್ಲೋಪ್ ಪಾಯಿಂಟ್ ಫಾರಮ್ನೇ ನಾವಿಲ್ಲಿ ಯೂಸ್ ಮಾಡಬೇಕು. ಯಾಕೆಂದ್ರೆ ಆಂಗಲ್ ಆಫ್ ಇನ್ಕ್ಲಿನೇಷನ್ ಯೂಸ್ ಮಾಡಿಕೊಂಡು ಸ್ಲೋಪ್ನ ಕಂಡುಹಿಡಿಬಹುದು. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಸ್ಲೋಪ್ ಪಾಯಿಂಟ್ ಫಾರಮ್ನ ಯೂಸ್ ಮಾಡ್ತೀನಿ. ವಿ ಹ್ಯಾವ್ y minus y1 is equal to m into x minus x1 is the slope point form. Here x1 comma y1 is equal to 2 root 2 comma 2 root 3. This is the point. Next theta value ಕೊಟ್ಟಿದ್ದಾರೆ. theta is equal to 75 degree ಅಂತ. ಸೊ theta is equal to 75 degree ಅಂತ ವ್ಯಾಲ್ಯೂ ಕೊಟ್ಟಿದ್ದಾರೆ. ನಮಗೆ ಸ್ಲೋಪ್ ನ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಗೊತ್ತು, m is equal to tan theta. ಸೊ ಹಿಯರ್ m is equal to tan 75 degree. ಸೊ ದಟ್ ಇಂಪ್ಲೈಸ್ m is equal to, ಸೊ ನಿಮಗೆ ಇದು tan 75 ವ್ಯಾಲ್ಯೂನ ನಿಮಗೆ ಟ್ರಿಗ್ನೋಮೆಟ್ರಿನಲ್ಲಿ ಹೇಳಿರ್ತಾರೆ. ಸೊ ದಟ್ ಈಸ್ √3 + 1 ಡಿವೈಡೆಡ್ ಬೈ √3 - 1 ಅಂತ. ಸೊ ಅದನ್ನು ನಾನು ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊತೀನಿ. Substitute the values x1, y1 and m value to the given equation. So that is y minus y1 means 2 √3.
is equal to m means root 3 plus 1 divided by root 3 minus 1 into x minus x1 means 2. ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ root 3 minus 1 into y minus 2 root 3 is equal to root 3 plus 1 into x minus 2. It's enough. ಇದನ್ನ ಇಷ್ಟನ್ನೇ ಸಾಲ್ವ್ ಮಾಡ್ಕೊಳ್ಳಿ. ಇನ್ನೇನು ಟರ್ಮ್ ವೈಸ್ ನೀವು ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫಿಕೇಶನ್ ಮಾಡೋದೇನು ಬೇಡ. ಇಟ್ಸ್ ಎನಫ್. ಇಷ್ಟು ಸಾಲ್ವ್ ಮಾಡ್ಕೊಂಡ್ರೆ ಸಾಕು. ಸೊ ದಿಸ್ ಇಸ್ ದ ರಿಸಲ್ಟ್. ನೆಕ್ಸ್ಟ್ ಐ ಮೂವ್ ಆನ್ ಟು ದ ಫಿಫ್ತ್ ಒನ್ನ ಸಾಲ್ವ್ ಮಾಡೋಣ. ಅದು ಹೇಗೆ ನೋಡಿ, ಹಿಯರ್ ಫೈಂಡ್ ದ ಈಕ್ವೇಶನ್ ಆಫ್ ದ ಲೈನ್ ಇಂಟರ್ಸೆಕ್ಟಿಂಗ್ ದ ಎಕ್ಸ್ ಆಕ್ಸಿಸ್ ಅಟ್ ಎ ಡಿಸ್ಟೆನ್ಸ್ ಆಫ್ 3 ಯೂನಿಟ್ಸ್ ಟು ದ ಲೆಫ್ಟ್ ಆಫ್ ದ ಆರಿಜಿನ್ ಅಂತ. ನೀವು ಅರ್ಥ ಮಾಡ್ಕೊಳ್ಬೇಕಿಲ್ಲಿ ಹೇಗಿದೆ ಇದು ಕಾನ್ಸೆಪ್ಟ್ ಅಂತ. ಸೊ ಹಿಯರ್ ದ ಲೈನ್ ಈಸ್ ಇಂಟರ್ಸೆಕ್ಟಿಂಗ್ ದ ಎಕ್ಸ್ ಆಕ್ಸಿಸ್ ಅಟ್ ಎ ಡಿಸ್ಟೆನ್ಸ್ ಆಫ್ 3 ಯೂನಿಟ್ಸ್ ಟು ದ ಲೆಫ್ಟ್ ಆಫ್ ದ ಆರಿಜಿನ್. ದಿಸ್ ಇಸ್ ದ ಆರಿಜಿನ್. ಲೆಫ್ಟ್ ಸೈಡ್ನಲ್ಲಿ 3 ಯೂನಿಟ್ಸ್ ಡಿಸ್ಟೆನ್ಸ್ನಲ್ಲಿ ಲೈನು ಎಕ್ಸ್ ಆಕ್ಸಿಸ್ನ ಇಂಟರ್ಸೆಕ್ಟ್ ಮಾಡ್ತಿದೆ. and with slope -2. The slope of this line is -2 ಅಂತ ಹೇಳಿದ್ದಾರೆ. ಸೊ ಹಾಗಿದ್ರೆ ಈಕ್ವೇಶನ್ ಹೇಗೆ ಬರೆಯೋದು? ಸೊ ಇಲ್ಲಿ -3 ಯೂನಿಟ್ಸ್ನಲ್ಲಿ ಅದು ಇನ್ಕ್ಲೈನ್ಡ್ ಆಗ್ತಿದೆ ಅಂದರೆ ನಾವು ಈ ಪಾಯಿಂಟ್ನ ಈಸಿಯಾಗಿ ಬರಿಬೋದು -3, 0 ಅಂತ. ನಮಗೆ ಚೆನ್ನಾಗಿ ಗೊತ್ತಿದೆ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ಮೀನ್ಸ್ y ಕೋಆರ್ಡಿನೇಟ್ 0 ಇರುತ್ತೆ ಅಂತ. ಸೊ ಹಾಗಾಗಿ ಈ ಪಾಯಿಂಟ್ನ ನಾನು -3, 0 ಅಂತ ಬರಿಬೋದು. ನೋಡಿ, ಲೈನ್ ಎಕ್ಸ್ ಆಕ್ಸಿಸ್ನ ಇಂಟರ್ಸೆಕ್ಟ್ ಮಾಡ್ತಿದೆ 3 ಯೂನಿಟ್ಸ್ ಡಿಸ್ಟೆನ್ಸ್ನಲ್ಲಿ, ಅಂದರೆ ಲೆಫ್ಟ್ ಸೈಡ್ ಆಫ್ ಆರಿಜಿನ್ ಅಂದಾಗ ನಾವು ಲೆಫ್ಟ್ ಸೈಡ್ನಲ್ಲಿ ಮಾರ್ಕ್ ಮಾಡಬೇಕಾದ್ರೆ -1, -2, -3 ಆ ಥರನೇ ಮಾರ್ಕ್ ಮಾಡೋದು. ಸೊ ಯಾವಾಗ ಇಲ್ಲಿ -3ನಲ್ಲಿ ನಮಗೆ ಲೈನ್ ಕಟ್ ಮಾಡ್ತಿದೆ ಅಂತ ಹೇಳ್ತೀವಿ, ಆಟೋಮೆಟಿಕಲಿ ಆ ಪಾಯಿಂಟ್ನ -3, 0 ಅಂತ ಡಿನೋಟ್ ಮಾಡ್ತೀವಿ. ಸೊ 0 ಯಾಕಾಗುತ್ತೆ ಅಂದರೆ ಎಕ್ಸ್ ಆಕ್ಸಿಸ್ ಮೇಲೆ y ಕೋಆರ್ಡಿನೇಟ್ 0 ಇರುತ್ತೆ, ಹಾಗಾಗಿ 0 ಆಗುತ್ತೆ. So clearly the line is passing through the point -3, 0 with slope -2. So that means we can easily use slope point theorem to find the equation of this required line. Is it clear? ನಾನು ಹೇಳಿದ ಅರ್ಥ ಆಯ್ತಾ? ಈಸಿಯಾಗಿ ನಾವು ಸ್ಲೋಪ್ ಪಾಯಿಂಟ್ ಫಾರಮ್ನ ಯೂಸ್ ಮಾಡ್ಬೋದು. ಯಾಕೆಂದ್ರೆ ಎಕ್ಸ್ ಆಕ್ಸಿಸ್ನ 3 ಯೂನಿಟ್ಸ್ ಡಿಸ್ಟೆನ್ಸ್ನಲ್ಲಿ ಕಟ್ ಮಾಡ್ತಿದೆ ಅಂದರೆ ಕ್ಲಿಯರ್ ಆಗಿ ದಟ್ ಈಸ್ ಪಾಸಿಂಗ್ ಥ್ರೂ ದ ಪಾಯಿಂಟ್ -3, 0 ಅಂತ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವು ಈಕ್ವೇಶನ್ ಆಫ್ ದ ಲೈನ್ನ ಬರಿಬೇಕು. ಸೊ ಹೇಗೆ ಬರಿತೀವಿ ಅಂತ, ದಟ್ ಈಸ್ ದ ಫಿಫ್ತ್ ಒನ್. ವಿ ಹ್ಯಾವ್ y minus y1 is equal to m into x minus x1. ಯಾಕೆ ನಾನು ಇಲ್ಲಿ ಸ್ಲೋಪ್ ಪಾಯಿಂಟ್ ಫಾರ್ಮ್ನ ಯೂಸ್ ಮಾಡ್ತಿದ್ದೀನಿ ಅಂದರೆ ಇದು ಕ್ಲಿಯರ್ ಆಯ್ತು, ಸ್ಲೋಪ್ ಪಾಯಿಂಟ್ ಫಾರ್ಮ್ನ ಯೂಸ್ ಮಾಡ್ಬೋದು ಅಂತ. ಸೊ ಹಾಗಾಗಿ ಹಿಯರ್ ದ ಲೈನ್ ಈಸ್ passing through the point -3, 0. -3, 0 ಅನ್ನೋ ಪಾಯಿಂಟ್ ಇಂದ ಪಾಸ್ ಆಗ್ತಾ ಇದೆ. ಅಂಡ್ m is equal to -2. ಅವರೇ ಕೊಟ್ಟಿದ್ದಾರೆ ಸ್ಲೋಪ್ ಈಸ್ -2 ಅಂತ. ಸೊ ಇಲ್ಲಿ x1, y1 ಅಂದ್ರೆ ಇದೆ, x1 is -3, y1 is 0. Substitute x1 and y1, that gives y minus 0 is equal to m means -2 into x minus x1 means -3. So further simplification, y minus 0 andre y, idu -2 x plus 3n. So further y is equal to multiply by -2, that gives -2x, minus into plus is minus, 2 3 is the 6. Transfer these terms to LHS. If we transfer this minus 2x to LHS, that becomes plus 2x plus y, and minus 6 becomes plus 6, that is equal to 0. So this is the required equation of the line. So ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೋಡಿ, ನೆಕ್ಸ್ಟ್ ಒನ್, ಸಿಕ್ಸ್ತ್ ಒನ್, ಟೇಕ್ ದಿಸ್ ಪ್ರಾಬ್ಲಮ್ ಹ್ಯಾಸ್ ಹೋಮ್ವರ್ಕ್. ಡಿಟೋ ಪ್ರೀವಿಯಸ್ ಒನ್ ಥರನೇ. ಹಿಯರ್ ದ ಲೈನ್ ಈಸ್ ಇಂಟರ್ಸೆಕ್ಟಿಂಗ್ y axis at a distance of 2 units above the origin. So here the line is intersecting the y axis at a distance of 2 units, means the line is passing through the point 0, 2, because on y axis x coordinate is 0. That's why the line is passing through 0, 2 and making an angle 30 degree ಅಂತ ಹೇಳಿದ್ದಾರೆ. Here theta is equal to 30 degree.
we can easily find the slope of the line by using this angle. So theta is equal to 30 degree ನ ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ಸ್ಲೋಪ್ ಆಫ್ ದ ಲೈನ್ ನ ಫೈಂಡ್ ಔಟ್ ಮಾಡ್ಬೋದು. ಸ್ಲೋಪ್ ನ ಕಂಡಿಡ್ಕೊಂಡು ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಗೊತ್ತಿದೆ, ಸ್ಲೋಪ್ ಪಾಯಿಂಟ್ ಫಾರ್ಮ್ ನ ಯೂಸ್ ಮಾಡಿ ಈಕ್ವೇಶನ್ ಆಫ್ ದ ಲೈನ್ ನ ಬರಿಬೋದು. ಸೊ ಇದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ನಾನೇ ಹೇಳ್ತಾ ಇದ್ದೀನಿ, ಇದು x1, y1 ಅಂದ್ರೆ 0, 2 ಆಗುತ್ತೆ. ಆಂಗಲ್ 30 ಡಿಗ್ರಿ ಕೊಟ್ಟಿರೋದ್ರಿಂದ ಸ್ಲೋಪ್ m is equal to tan 30 ಡಿಗ್ರಿ. ಸೊ tan 30 ಡಿಗ್ರಿ ವ್ಯಾಲ್ಯೂ 1/√3, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಈಕ್ವೇಶನ್ ನ ಫೈಂಡ್ ಔಟ್ ಮಾಡಿ. ಸೊ ಯು ವಿಲ್ ಗೆಟ್ ದ ರಿಕ್ವೈರ್ಡ್ ಈಕ್ವೇಶನ್ ಆಫ್ ದ ಲೈನ್. ಐ ಥಿಂಕ್ ಇದೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಏನಾರ ಡೌಟ್ ಬಂದರೆ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳಿ. ಸೊ ಆ್ಯಸ್ ಯೂಶುವಲ್ ತುಂಬ ಸ್ಟೂಡೆಂಟ್ಸ್ ನನ್ನ ಕೇಳ್ತಾನೆ ಇರ್ತಾರೆ, ಸರ್ ವಿವೇಕವಾಣಿ ಹೇಳಿಲ್ಲ ಅಂತ. ನಾನು ಮಿಸ್ ಆಗಿ ಒಂದು ಕ್ಲಾಸ್ ವಿವೇಕವಾಣಿ ಹೇಳಿಲ್ಲ ಅಂದರೂ ವಿವೇಕವಾಣಿ ಕೇಳ್ತಾ ಇರ್ತೀರ. ನಿಮ್ಮ ಇಂಟ್ರೆಸ್ಟ್ ನೋಡಿದಾದ್ರೆ ನಾನು ಪ್ರತಿ ಕ್ಲಾಸು ವಿವೇಕವಾಣಿ ಹೇಳಲೇಬೇಕಂತ ಅನ್ಸುತ್ತೆ. ಸೊ ಇವತ್ತಿನ ವಿವೇಕವಾಣಿ ಏನಂದರೆ, ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ನೀವು ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಯೋಚಿಸಿ ಮಾಡಿ. ಅಂದರೆ ಯೋಚನೆ ಅನ್ನೋದು ಇದರಲ್ಲಿ ಯಾವ ರೀತಿನಲ್ಲಿ ಹೇಳ್ತಾರೆ ಅಂದರೆ, ನಾವು ಕೆಲವು ಸತಿ ನಮ್ಮ ಗುರಿಗಳನ್ನ ಫಿಕ್ಸ್ ಮಾಡ್ಕೋತೀವಿ. ನಾನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಅನ್ಕೊತೀವಿ, ಬಟ್ ಸರಿಯಾದ ಮಾರ್ಗನ ಚೂಸ್ ಮಾಡಿರಲ್ಲ. ಆ ಮಾರ್ಗನ ನಾವು ಸರಿಯಾಗಿರುವಂಥದ್ದನ್ನ ಚೂಸ್ ಮಾಡಿದ್ರೆ ನಾವು ಆಟೋಮೆಟಿಕಲಿ ನಮ್ಮ ಗುರಿನ ನಾವು ಮುಟ್ತೀವಿ. ಅದನ್ನೇ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಬೇಕು. ಅದಕ್ಕೆ ಅವರು ಹೇಳ್ತಾರೆ, ಚಿಂತೆ ಅನ್ನೋದು ಮನುಷ್ಯನ ಚಿತೆಗೆ ಹೇರಿಸುತ್ತೆ. ಚಿಂತನೆ ಮಾಡಿದ್ರೆ ಮನುಷ್ಯ ಅತ್ಯುತ್ತಮವಾಗಿರ್ತಾನೆ ಅಂತ. ಅಂದರೆ ಯಾವಾಗ ಮನುಷ್ಯ ನನಗೀಗ ಆಗೋಯ್ತಲ್ಲ ಅಂತ ಚಿಂತೆ ಮಾಡ್ತಾ ಕೂರ್ತಾನೆ, ಆವಾಗ ಅವನು ಚಿತೆಗೆ ಹೇರ್ತಾನೆ. ಅದನ್ನೇ ಏನು ಮಾಡಬೇಕು ಅಂತ ಯೋಜನೆ ಮಾಡ್ಕೋತಾನೆ, ಆಗ ಅವನು ಉನ್ನತ ಮಟ್ಟಕ್ಕೆ ಹೇಳ್ತಾನೆ. ಅದಕ್ಕೆ ನೀವು ಏನೇ ಕೆಲಸ ಮಾಡಬೇಕಾದ್ರೂ ಯೋಜನೆ ಮಾಡಿ, ಅಂದರೆ ಪ್ಲ್ಯಾನ್ ಮಾಡಿ ಅದ್ರ ಮುಖಾಂತರ ನೀವು ಅಂದ್ಕೊಂಡಿರುವಂಥ ಗುರಿನ ಮುಟ್ಟಬೇಕು. ಗುರಿ ಮುಟ್ಟೋದಕ್ಕೆ ಯಾವ ಸರಿಯಾದ ಮಾರ್ಗ ಇರುತ್ತೆ ಆ ಮಾರ್ಗನ ನೀವು ಆಯ್ಕೆ ಮಾಡಿಕೊಂಡು ಆ ಮಾರ್ಗದಲ್ಲಿ ನೀವು ಅಂದ್ಕೊಂಡಿರುವಂಥ ಗುರಿನ ಮುಟ್ಟಬೇಕು. ಹಾಗಂತ ವಿವೇಕಾನಂದರು ಹೇಳ್ತಾರೆ. ನೀವು ಅಷ್ಟೇ, ನೀವೇನು ಅಂದ್ಕೊಂಡಿದ್ದೀರಿ, ಎಕ್ಸಾಮಿನೇಷನ್ ಒಳ್ಳೆ ಮಾರ್ಕ್ಸ್ ತೊಗೊಳ್ಬೇಕು ಅಂತ ಅಂದ್ಕೊತೀರಿ. ಹಾಗೆ ಅಂದ್ಕೊಂಡ್ರೆ ಸಾಕಾಗಲ್ಲ. ಆ ಒಳ್ಳೆ ಮಾರ್ಕ್ಸ್ ತೊಗೊಳ್ಬೇಕು ಅಂದರೆ ನೀವು ಪ್ರತಿಯೊಂದು ದಿನವೂ ಕೂಡ ಶ್ರಮ ಹಾಕಿ ಓದಬೇಕು. ಪಾಠ ಹೇಳಿರೋದನ್ನು ಚೆನ್ನಾಗಿ ಕೇಳಿದನ್ನು ಬರೀಬೇಕು, ಬರೆದು ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ನೀವು ರೆಗ್ಯುಲರಾಗಿ ಇದನ್ನು ವರ್ಕ್ ಮಾಡ್ತಾ ಇದ್ರೆ ನೀವು ಅಂದ್ಕೊಂಡಂಗೆ ಒಳ್ಳೆ ಮಾರ್ಕ್ಸ್ನ ತೊಗೋತೀರ. ಒಳ್ಳೆ ಮಾರ್ಕ್ಸ್ ತೊಗೊಬೇಕು ಅಂತ ದಿನ ಅಂದ್ಕೊಂಡು ಕೂತ್ಕೊಂಡ್ರಾಗಲ್ಲ. ಅದಕ್ಕೆ ಸರಿಯಾದ ರೀತಿನಲ್ಲಿ, ಅಂದರೆ ಇವಾಗ ಓದಬೇಕು, ಸ್ಕೋರ್ ಮಾಡಬೇಕು ಅಂತೆಲ್ಲ ಹೇಳಿದೆ ಅಲ್ವಾ, ವರ್ಕ್ ಮಾಡೋದಲ್ಲ, ಅದನ್ನು ಕೂಡ ನೀವು ಸರಿಯಾದ ಪ್ರಾಪರ್ ಪ್ಲ್ಯಾನ್ನ ಮಾಡ್ಕೊಳ್ಬೇಕು. ಹೇಗೆ ಓದಬೇಕು ಅಂತ ಗೊತ್ತಿರಬೇಕು, ಎಷ್ಟು ಓದಬೇಕು ಅಂತ ಗೊತ್ತಿರಬೇಕು, ಯಾವ ರೀತಿಯಲ್ಲಿ ನೀವು ಅದನ್ನು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅನ್ನೋದು ಎಲ್ಲ ಗೊತ್ತಿದ್ರೆ ನೀವು ಒಳ್ಳೆ ಮಾರ್ಕ್ಸ್ನ ತಗೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.